ಇನ್ನು ನಾಗೇಂದ್ರ ವಿರುದ್ಧದ ಹೋರಾಟ. ನಾಗೇಂದ್ರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರ ಬರೆಯಲಾಗಿದೆ. ರಾಜ್ಯಪಾಲರಿಗೆ ಪತ್ರ ರವಾನೆ ಆಗಿದೆ. CBI ಪತ್ರ ಬರೆದಿದೆ. ಒಂದು ವಾರದ ಹಿಂದೆನೇ ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ CBI ಪತ್ರ ಬರೆದಿತ್ತು. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ. CBI ಮನವಿ ಕುರಿತು ಕಾನೂನು ತಜ್ಞರಿಂದ ಸಲಹೆ ಪಡೆದುಕೊಳ್ಳಲಾಗಿದೆ. ರಾಜಭವನ ಯಾವ ನಿರ್ಧಾರಕ್ಕೆ ಬರುತ್ತೆ ನೋಡಬೇಕು. ಒಂದು ವೇಳೆ ಏನಾದರೂ ಅನುಮತಿ ಸಿಕ್ಕರೆ ಮತ್ತೆ ಪ್ರಾಸಿಕ್ಯೂಷನ್ ಶುರು ಆಗುತ್ತೆ. ಆವಾಗ ನಾಗೇಂದ್ರ CBI ವ್ಯಾಪ್ತಿಗೆ ಅವರುಳಿಗೆ ಬರ್ತಾರೆ. ಸೊ ಇದು ರಾಜ್ಯಪಾಲರ ಅಂಗಳದಲ್ಲಿ ಈಗ ಪ್ರಾಸಿಕ್ಯೂಷನ್ ಚೆಂಡಿದೆ. ಇದೆಲ್ಲದರ ನಡುವೆ ಈ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಹೋರಾಟ ಕೂಡ ಶುರು ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ನಡೀತಾ ಇದೆ? ಒಂದು ಕಡೆಗೆ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಏನಂದರೆ ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಾವು ಬಿಡೋದೇ ಇಲ್ಲ ಅಂತ ವಿಪಕ್ಷಗಳು ಕೂತ್ಕೊಂಡಿವೆ. ಮತ್ತೊಂದು ಕಡೆಗೆ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ CBI ಅನುಮತಿ ಕೋರಿ ಲೋಕಭವನಕ್ಕೆ ಪತ್ರ ಬರೆದಿದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ರಂಗನಾಥ್, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮುಖ್ಯವಾಗಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋಂಥ ಆರೋಪದಲ್ಲಿ ಈಗಾಗಲೇ SIT ತನಿಖೆಯನ್ನು ಮಾಡಿರುವಂತಹದ್ದು ED CBI ತನಿಖೆಯನ್ನು ಮಾಡ್ತಾ ಇದೆ. ಈಗ ಮತ್ತೆ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ವಿರೋಧ ಪಕ್ಷಗಳೀಗ ಕೆರಳಿ ಕೆಂಡ ಆಗಿರುವಂಥದ್ದು. ಹಾಗಾಗಿ ಕಳೆದ 5 ದಿವಸಗಳಿಂದ ವಿಧಾನಸಭಾ ಅಧಿವೇಶನ ಆಗಿರೋದು, ವಿಧಾನ ಪರಿಷತ್ ಅಧಿವೇಶನವನ್ನು ಸರಿಯಾಗಿ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ನಿರಂತರವಾದಂತಹ ಪ್ರತಿಭಟನೆಯನ್ನು ವಿರೋಧ ಪಕ್ಷಗಳು ಮಾಡ್ತಾ ಇರುವಂತಹದ್ದು. ಅವರು ಒಂದು ಲೈನ್ ಅಜೆಂಡಾ ಏನು ಅಂತಂದ್ರೆ, ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕು, ರಾಜೇಂದ್ರ ಅವರನ್ನ ವಜಾ ಮಾಡಬೇಕು, ಆಗಿದ್ದಾಗ ಮಾತ್ರ ಅಧಿವೇಶನವನ್ನು ನಡೀಲಿಕ್ಕೆ ಬಿಡ್ತೇವೆ, ಪ್ರತಿಭಟನೆಯನ್ನು ಕೈ ಬಿಡ್ತೇವೆ ಅನ್ನುವಂತಹ ಸಂದೇಶವನ್ನ BJP ಹಾಗೂ JDS ನಾಯಕರು ಕೊಡ್ತಾ ಇದ್ದಾರೆ. ಸದನದ ಒಳಗೂ ಹಾಗೂ ಹೊರಗೂ ಹೋರಾಟವನ್ನ ಮಾಡ್ತಾ ಇರುವಂತಹದ್ದು. ಈಗ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ BJP ಚಿಂತನೆಯನ್ನು ನಡೆಸಿರುವಂತಹದ್ದು. ಇದೇ ತಿಂಗಳ 24-25ರಂದು ಯಾವಾಗ ಪಾದಯಾತ್ರೆ, ಎಲ್ಲಿಂದ ಎಲ್ಲಿ ತನಕ ಪಾದಯಾತ್ರೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ನಿರ್ಧಾರವನ್ನು ಹೊರಹಾಕ್ತಾರೆ ಅನ್ನುವಂಥದ್ದು. ಅಂದರೆ ಈ ವಾರ, ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನಡೆಯುವಂತಹ ಈ ಒಂದು ಅಧಿವೇಶನ ಏನಿದೆ, ಈ ಅಧಿವೇಶನದಲ್ಲಿ ಮುಖ್ಯವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ವಜಾ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಪ್ರತಿಭಟನೆ ಮುಂದುವರಿಯುವಂಥ ಸಾಧ್ಯತೆ ಇದೆ. 24 ಅಥವಾ 25ನೇ ತಾರೀಕು BJP ನಾಯಕರು ಕೇಂದ್ರ ನಾಯಕರ ಜೊತೆ ಸಮಾಲೋಚನೆಯನ್ನು ಮಾಡಿ ಈ ಒಂದು ಪಾದಯಾತ್ರೆಯ ರೂಪುರೇಷೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಬಹು ಮುಖ್ಯವಾಗಿ 15 ST ಮೀಸಲು ಕ್ಷೇತ್ರಗಳಿರುವಂತಹದ್ದು. ಬಹುತೇಕ ST ಮೀಸಲು ಕ್ಷೇತ್ರಗಳನ್ನು ಹಾದು ಹೋಗುವಂತೆ ಪಾದಯಾತ್ರೆಯನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಯಾದಗಿರಿ ಈ ಒಂದು ಪ್ರದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು, ಅದು ಹೇಗಿರಬೇಕು ಪಾದಯಾತ್ರೆ ಅನ್ನುವಂಥದ್ದನ್ನು ರಾಜ್ಯ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕೇಂದ್ರದ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಈ ಒಂದು ಪಾದಯಾತ್ರೆಯನ್ನು ರೂಪಿಸುವಂತಹದ್ದು. ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರ ಜೊತೆ R ಅಶೋಕ್ ಅವರು ಕೂಡ ಚರ್ಚೆಯನ್ನು ಮಾಡ್ತಾರೆ. ದೂರವಾಣಿ ಮೂಲಕ ಚರ್ಚೆಯನ್ನು ಮಾಡಿ ಮುಂದಿನ ಅಧಿವೇಶನದಲ್ಲಿ, ಅಂದರೆ ಸೋಮವಾರದಿಂದ ಮತ್ತೆ ಆರಂಭ ಆಗುವಂಥ ಅಧಿವೇಶನದಲ್ಲಿ ಹೋರಾಟ ಹೇಗಿರಬೇಕು ಸದನದ ಒಳಗೆ ಮತ್ತು ಹೊರಗೆ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ಮಾಡಿ ಒಂದಷ್ಟು ಸಲಹೆಯನ್ನು ಕೂಡ ಪಡೆಯಲಿದ್ದಾರೆ. ರಂಗನಾಥ್, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವಂಥ CBI ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 19ರ ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಬೇಕೇ ಬೇಕು. ರಾಜ್ಯಪಾಲರ ಅನುಮತಿ ಇಲ್ಲದೇ ಆರೋಪ ಪಟ್ಟಿಯನ್ನು ಕೋರ್ಟ್ ಪರಿಗಣಿಸೋ ಹಾಗಿಲ್ಲ. ಈ CM ವಿರುದ್ಧದ ಕೇಸ್ ಆಗಿದ್ದರೆ ಅದಕ್ಕೂ ರಾಜ್ಯಪಾಲರೇ ಅನುಮತಿ ಕೊಡಬಹುದು. ಸಚಿವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಒಂದು ಸಂಪುಟದ ಸಲಹೆ ಮತ್ತು ಸಂಪುಟದ ಅನುಮತಿ ಅದೇನಾದರೂ ನಿರಾಕರಣೆ ಆಯಿತು ಅಂತಂದರೆ ರಾಜ್ಯಪಾಲರಿಗೆ ಈ ವಿವೇಚನಾಧಿಕಾರ ಇದೆ. ಆ ದಾಖಲೆಯನ್ನು ಪರಿಗಣಿಸಿ ಅವರು ಪ್ರಾಸಿಕ್ಯೂಷನ್ಗೆ ಎಸ್ ಅನ್ನಬಹುದು. ಅನುಮತಿ ಕೊಟ್ಟರೆ ವಿಚಾರಣೆ ಆರಂಭ ಆಗುತ್ತೆ. ಸೊ ಇದು ಸಂಗತಿ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದಕ್ಕೆ ಸಂಬಂಧಪಟ್ಟ ಒಂಚೂರು ಡೀಟೇಲ್ಸ್ ಕೊಡಿ. ಜೊತೆಗೆ ಏನಂದರೆ ಇಲ್ಲೊಂದು ಪಾಯಿಂಟ್ ಮೆನ್ಷನ್ ಆಗಿದೆ. ಈ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಜೊತೆಗೆ ಏನಂದರೆ ನಮಗೆ ಗೊತ್ತಿದೆ, ಕೆಲವೊಂದು ಸಂದರ್ಭಗಳಲ್ಲಿ ಸಂಬಂಧಪಟ್ಟಂಥ ಸರ್ಕಾರಗಳೇ ಇದಕ್ಕೆ ಈ ರೀತಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ತೀರ್ಮಾನ ಮಾಡಿಬಿಡ್ತವೆ. ಅದಕ್ಕಿಂತ ಮೀರಿ ಏನಾದರೂ ಹೋಯಿತು ಅಂತಂದರೆ, ತೀರಾ ಈ ಮಂತ್ರಿಗಳದ್ದು ಮುಖ್ಯಮಂತ್ರಿಗಳದ್ದು ಹೋಯಿತು ಅಂತಂದರೆ ಅಲ್ಲಿ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಏನು ನಡೀತಾ ಇದೆ ರಮೇಶ್?
ರಂಗನಾಥ್, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಇದು ಸುಮಾರು 187 ಕೋಟಿ ಹಣವನ್ನು ಬೇರೆ ಅಕೌಂಟ್ಗಳಿಗೆ, ಯೂನಿಯನ್ ಬ್ಯಾಂಕ್ ಅಕೌಂಟ್ನ ಮುಖಾಂತರ ಬೇರೆ ಬೇರೆ ಅಕೌಂಟ್ಗಳಿಗೆ ಡೈವರ್ಟ್ ಮಾಡಿ, ನಕಲಿ ಅಕೌಂಟ್ಗಳಿಗೆ ಡೈವರ್ಟ್ ಮಾಡಿ ಸುಮಾರು 90 ಕೋಟಿ ಹಣವನ್ನು ವಿಡ್ರಾ ಮಾಡಿ ಅದನ್ನು ಅಕ್ರಮವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇರುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ CBI ಈಗಾಗಲೇ 3 ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದೆ, ತನಿಖೆ ಪೂರ್ಣ ಆಗಿದೆ. ಈ 3 ಚಾರ್ಜ್ ಶೀಟ್ಗಳಲ್ಲಿ ನಾಗೇಂದ್ರ ಅವರ ಹೆಸರನ್ನು ಪ್ರಧಾನವಾಗಿ CBI ಪ್ರಸ್ತಾಪ ಮಾಡಿದೆ. ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಆಗಿದೆ, ಜೊತೆಗೆ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಅವರ ಅಕೌಂಟ್ಗೆ ಕೂಡ ದುಡ್ಡು ಹೋಗಿದೆ, ಜೊತೆಗೆ ಅವರು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಕೆಲವು ಲಂಚದ ಪ್ರಕರಣ ಒಂದು ತಗೊಂಡಂಥ ಒಂದು ಆರೋಪಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರು ಕೂಡ ಕೋರ್ಟ್ ಈ ವಿಚಾರದಲ್ಲಿ ಪ್ರೊಸೀಡ್ ಮಾಡಬೇಕು ಅಂತಂದರೆ ಪೂರ್ವ ಅನುಮತಿ ಬೇಕು. ಸೆಕ್ಷನ್ 19 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ರಾಜ್ಯಪಾಲ ಸಕ್ಷಮ ಪ್ರಾಧಿಕಾರದಿಂದ ಒಂದು ಪೂರ್ವ ಅನುಮತಿ ತಗೊಳ್ಬೇಕಾಗತ್ತೆ. ಇಲ್ಲಿ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಸಕ್ಷಮ ಪ್ರಾಧಿಕಾರ ಯಾರು ಅಂದರೆ ರಾಜ್ಯಪಾಲರು. ಯಾಕೆ ಅಂದರೆ ಅವರೇ ಇವರನ್ನು ಅಪಾಯಿಂಟ್ ಮಾಡಿರೋದ್ರಿಂದ ಅವರೇ ಸ್ಯಾಂಕ್ಷನ್ ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ಸ್ಯಾಂಕ್ಷನ್ ಕೇಳಿ ಈಗಾಗಲೇ CBI ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದೆ. ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯನ್ನು ಪಾಲಿಸಬೇಕು. ಇದು ಸೆಕ್ಷನ್ ಆರ್ಟಿಕಲ್ 163 ಹೇಳಿದೆ. ಆದರೆ ಈ ಸಂದರ್ಭದಲ್ಲಿ ಸಚಿವ ಅಂದರೆ ಆಗಿರೋದ್ರಿಂದ ಸಚಿವರ ವಿರುದ್ಧ ಏನಾದರೂ ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ರೆ ಆಗ ರಾಜ್ಯಪಾಲರೇ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಈ ಒಂದು ಸ್ಯಾಂಕ್ಷನನ್ನು ಕೊಡಬಹುದು. ಅಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ಮುಂದುವರಿಯುತ್ತೆ. ಆಗ ನಾಗೇಂದ್ರ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಆದರೆ ಅವ್ರ ಮುಂದೆ ಇರುವಂಥ ಆಪ್ಷನ್ ಏನಂದರೆ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ರಾಜ್ಯಪಾಲರು ಕೊಟ್ಟಿರುವಂಥ ಪೂರ್ವಾನುಮತಿ ಸರಿ ಇಲ್ಲ, ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡ್ಕೊಂಡಿಲ್ಲ ಅಂತೇಳಿ ಅವರು ವಾದವನ್ನು ಮಂಡಿಸಬಹುದು. ಆದರೆ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸಲ್ಲಿ ಹಿಂದೆ ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಪೀಠ ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ವಿವೇಚನಾಧಿಕಾರ ಇದೆ. ಸಚಿವರೇ ತಪ್ಪು ಮಾಡಿದಾಗ ತಾರತಮ್ಯ ಒಂದು ಮಾಡುವಂಥ ಸಂದರ್ಭ ಇರುತ್ತೆ. ಸಚಿವ ಸಂಪುಟನೇ ತನ್ನ ಸಚಿವನ ವಿರುದ್ಧ ಅಥವಾ ತನ್ನ ಮುಖ್ಯಮಂತ್ರಿ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಒಪ್ಪಿಗೆಯನ್ನು ಕೊಡೋದಿಲ್ಲ, ಸ್ಯಾಂಕ್ಷನನ್ನು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರೇ ವಿವೇಚನಾಧಿಕಾರವನ್ನು ಬಳಸಿ ಭ್ರಷ್ಟಾಚಾರದ ಆರೋಪಗಳು ಸರಿಯಾಗಿದ್ದರೆ ಆ ಸಂದರ್ಭದಲ್ಲಿ ಅನುಮತಿಯನ್ನು ಕೊಡ್ಬೋದು ಅಂತ ಇದೆ. ಹೀಗಾಗಿ ಇದನ್ನು ಬಳಸಿ ರಾಜ್ಯಪಾಲರು ಅನುಮತಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಮೇಶ್.